ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಈ ದಿನ ನಿಮ್ಮ ಮುಂದೆ ಮಾಗನೂರು ಶಿವಕುಮಾರ್ ಬಂದಿದ್ದಾರೆಂದರೆ ಏನಾದರೂ ವಿಶೇಷ ಇರಬೇಕು. ಯಾಕೆಂದರೆ ಮಾನ್ಯ ಸ್ಥಳೀಯ ಶಾಸಕರಾದ PM ನರೇಂದ್ರ ಸ್ವಾಮಿಯವರು ಹಾಗೂ ಈಗ ಕೊಡಗು ಉಸ್ತುವಾರಿ ಸಚಿವರಾಗಿರುವ ನರೇಂದ್ರ ಸ್ವಾಮಿಯವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬುದರಲ್ಲಿ ಯಾವುದೇ ಸುಳ್ಳಿಲ್ಲ. ಆದರೆ ಅವರು ಎಲ್ಲ ಸೌಲಭ್ಯಗಳನ್ನು ವ್ಯವಸ್ಥೆಗಳನ್ನು ನೀಡಿದರೂ ಸಹ ಜನಸಾಮಾನ್ಯರಿಗೆ ಅದು ದೊರಕದಿರುವುದು ವಿಷಾದನ ಸಂಗತಿಯಾಗಿದೆ. ಇದಕ್ಕೆ ಸಾಕ್ಷಿ ಎಂದರೆ ಮಳವಳ್ಳಿ ತಾಲೂಕಿನ ಕಿರುಗಾಲುವಿನ ಸಮುದಾಯ ಆರೋಗ್ಯ ಕೇಂದ್ರ ಸಾಕ್ಷಿಯಾಗಿದೆ. ವೈದ್ಯರಿಗಾಗಿ ರೋಗಿಗಳು ಕಾಯುತ್ತಿರುವ ದೃಶ್ಯವನ್ನು ಕಾಣಬಹುದಾಗಿದೆ. ಯಾಕೆಂದರೆ ಶಾಸಕರು ಸುಸಜ್ಜಿತ ಕಟ್ಟಡ ಕೊಟ್ಟಿದ್ದಾರೆ, ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಆದರೆ ವೈದ್ಯರ ಕೊರತೆ, ನಿರ್ವಹಣೆ ಕೊರತೆ, ಆಂಬ್ಯುಲೆನ್ಸ್ ಡ್ರೈವರ್ ಕೊರತೆ, ಸೀನಿಯರ್ ಮೆಡಿಕಲ್ ಆಫೀಸರ್ ಕೊರತೆ, ಇದರಿಂದ ಆ ಭಾಗದ ಜನರು ಸೇವೆಗಾಗಿ ಪರಿತಪಿಸುವಂತಾಗಿದೆ. ಈಗಾಗಲೇ ಆ ಸೇವಾ ಕೇಂದ್ರಕ್ಕೆ, ಆರೋಗ್ಯ ಕೇಂದ್ರಕ್ಕೆ ಹೋಗುವ ರಸ್ತೆ ಹಳ್ಳ ಕೊಳ್ಳಗಳಿಂದ ಬಿದ್ದಿದೆ. ಗುಂಡಿ ಬಿದ್ದ ರಸ್ತೆಯ ದೃಶ್ಯವನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ. ಏನಾದರೂ ಗರ್ಭಿಣಿಯರು ಆ ರಸ್ತೆಯಲ್ಲಿ ಹೋದರೆ ನಡು ರಸ್ತೆಯಲ್ಲೇ ಹೆರಿಗೆ ಆಗುವುದು ನಿಶ್ಚಿತವಾಗಿದೆ. ಅದರಲ್ಲೂ ರಾತ್ರಿ ಪಾಳ್ಯದಲ್ಲಿ ವೈದ್ಯರ ಕೊರತೆ, ಮಹಿಳಾ ಸಿಬ್ಬಂದಿಗಳ ಕೊರತೆ ಹೆಚ್ಚಾಗಿದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಇನ್ನಾದರೂ ತಾಲೂಕು ಆರೋಗ್ಯಾಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ. ಶಾಸಕರು ಅಷ್ಟೊಂದು ಕ್ರಮ ವಹಿಸಿ ಸುಸಜ್ಜಿತ ಕಟ್ಟಡ ಕೊಟ್ಟರೂ ಸಹ ಜನಸಾಮಾನ್ಯರಿಗೆ ಅಗತ್ಯ ಸೌಲಭ್ಯ ದೊರಕದಿರುವುದು ವಿಷಾದನೀಯ ಸಂಗತಿಯಾಗಿದೆ. ಈಗಾಗಲೇ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಕೊರತೆ ಇರುವ ಸಿಬ್ಬಂದಿಗಳ ತುಂಬಲು ಎಲ್ಲ ಅಗತ್ಯ ಕ್ರಮ ವಹಿಸಿದ್ದೇನೆ ಎಂದು ಹೇಳಿದ್ದಾರೆ. ಆದಷ್ಟು ಬೇಗ ಕಿರ್ಗಾಲು ವ್ಯಾಪ್ತಿಯ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಲು ಈ ಸಮುದಾಯ ಆರೋಗ್ಯ ಕೇಂದ್ರ ಮುಂದಾಗಲಿ, ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಿ, ವೈದ್ಯರನ್ನು ಸಿಗುವಂತೆ ಆಗಲಿ, ಸಮಯಕ್ಕೆ ತಕ್ಕಂತೆ ಆಂಬ್ಯುಲೆನ್ಸ್ ಸೇವೆ ಸಿಗಲಿ, ಡ್ರೈವರ್ ಕೊರತೆಯನ್ನು ತುಂಬಲಿ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಧನ್ಯವಾದಗಳು. ವೈದ್ಯರ ಕೊರತೆಯಿಂದ ರೋಗಿಗಳು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದು ಕಾಯುತ್ತಿರುವ ದೃಶ್ಯ ಇದಲ್ಲದೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋಗುವ ರಸ್ತೆ ಹಳ್ಳ ಕೊಳ್ಳಗಳ ಗುಡ್ಡಿಗಳೇ ಬಿದ್ದಿರುವ ದೃಶ್ಯವನ್ನು ಸ್ಥಳೀಯರೊಬ್ಬರು ವಿಡಿಯೋ ಮಾಡಿ ಕೊಟ್ಟಿರುವ ವಿಶೇಷ ದೃಶ್ಯವನ್ನು ನೋಡಬಹುದಾಗಿದೆ. ನೋಡಿ ರೋಡ್ ನೋಡಿ ನೋಡಿ, ಒಂದು ರೋಡ್ ಅಟ್ಟು ಇಲ್ವಾ ಒಳಗೆ. ಈ ರೋಡ್ ಕತೆ ನೋಡಿ. ನೋಡಿ JCB ಥರ ನೋಡಿದ್ದು ಡೆಲಿವರಿ ಆಸ್ಪತ್ರೆಯಲ್ಲಿ ಮಾಡೋದು ಇಲ್ಲೇ ಆಗ್ಬೋದು ನಮ್ಮ ಲೆಕ್ಕ ನೋಡಲ್ಲ. ಲೈಟ್ ಇಲ್ವಾ ಈ ರೋಡಲ್ಲಿ? ನೈಟ್ ಟೈಮ್ ಹೋಗು ಬರೋಕ್ಕೆ ಚೆನ್ನಾಗಿ ಕಷ್ಟ ತುಂಬ. ಇಷ್ಟು ಕಂಬೆ ಇದೆ, 100 ಕಂಬೆ ಕೂಡ ಐತೆ, ಇಲ್ಲಿ ಒಂದು ಲೈಟ್ ಇಲ್ವಾ? ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.